ತೆರ್ನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ 2025-26ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆ ಸಂಘದ ಅಧ್ಯಕ್ಷರು ಟಿ.ಬಿ. ನಾರಾಯಣಸ್ವಾಮಿ, ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಮತ್ತು ಅಣ್ಣಪ್ಪ ತಡಗೋಡ ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ಅಧ್ಯಕ್ಷರು, ಉಪಾಧ್ಯಕ್ಷರು ಟಿ.ಆರ್. ನಾಗರಾಜ್, ನಿರ್ದೇಶಕರು ಚಲಪತಿ ವೀರಭದ್ರಪ್ಪ, ಬಿಸೇಗೌಡ, ರಮೇಶ್, ಬಸವರಾಜು, ರಾಜಶೇಖರಯ್ಯ, ವೆಂಕಟೇಶ್ ಗೌಡ, ಮಂಜುಳಾ, ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಾಹಕರು ಕೃಷ್ಣಮೂರ್ತಿ, ಸಹಾಯಕರು ಮನೋಹರ್ ಎಂ ಹಾಗೂ ಆನಂದ್ ಉಪಸ್ಥಿತರಿದ್ದು, ಈ ದಿನ ಕಾರ್ಯಕ್ರಮದ ಡೈರಿ ಅಭಿವೃದ್ಧಿ ಬಗ್ಗೆ ಅಧಿಕಾರಿಗಳು ಮತ್ತು ಅಧ್ಯಕ್ಷರು ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ಬರೀ 10 ಲೀಟರ್ ಹಾಲು ಹಾಕಿದ್ರೆ 300 ಗ್ರಾಮ್ ಲೆಕ್ಕ 3 ಕೆಜಿ ಕೊಡು, ಅಲ್ಲಿಗೆ 3 ಕೆಜಿಗೆ 90 ರೂಪಾಯಿ ಕಾಸ್ಟ್ ಆಯ್ತು ಅಂತ ಅವ್ರು ಹೇಳ್ತಾರೆ. ನಾವು ಇಂಡಿ ಬೂಸೆ ಹಾಕೋದೆಲ್ಲ ನಾವೇ ತಾನು ಹಾಕ್ತಾ ಇರೋದು, ಅದೇನ್ ಕೇಳ್ತದ ಹಸು, ಇದಾಕಿದ್ರೆ ಸಾಕು, ನೀನ್ ಹಾಕಿ ನೋಡು ಒಂದ್ ತಿಂಗಳ ಅಂತ ಗೊತ್ತಾಗ್ತದೆ ಲಾಭ ನಷ್ಟ ಅನ್ನೋದು. ಇಂಡಿ ಬೂಸೆ ಎಲ್ಲ ಹಾಕಿದ್ರೆ ಎಷ್ಟು ರೇಟ್ಗಳು ನಮ್ಗೆ ಏನ್ ಸಿಗ್ತದೆ, ಏನು ಸಿಗಲ್ಲ, ಕೊಡ್ತೀವಿ. ಅಂದ್ರೆ ಕಡಿಮೆ ಪ್ಲೇಸ್ ಅಲ್ಲಿ ನೀರಲ್ಲಿನೇ ಅದಕ್ಕೆಲ್ಲ ಸೈಲೇಜ್ ಲಾಭವನ್ನ ವಿಂಗಡಣೆಯನ್ನು ಮಾಡಿದಾಗ ಗಳಿಸಿರ್ತಕ್ಕಂಥ ಒಟ್ಟು ನಿವ್ವಳ ಲಾಭಾಂಶ 3,60,769 ರೂಪಾಯಿ 96 ಪೈಸೆಯನ್ನ ಸಹಕಾರ ಸಂಘಗಳ ಬೈಲಾರೀತ್ಯ ನಾವು ವಿಂಗಡಣೆಯನ್ನು ಮಾಡಿದಾಗ ಆಪದ್ದನ ನಿಧಿಗೆ 25% 90,192 ರೂಪಾಯಿ 49 ಪೈಸೆ, ಸಹಕಾರ ಶಿಕ್ಷಣ ನಿಧಿಗೆ 2% ಅಷ್ಟು 5,411 ರೂಪಾಯಿ, ಕಟ್ಟಡ ನಿಧಿ 10% 26,516 ರೂಪಾಯಿ 59 ಪೈಸೆ, ಶೇರ್ ಡಿವಿಡೆಂಟು 1,120 ರೂಪಾಯಿ 80 ಪೈಸೆ, ಹಾಗೆ ಉತ್ಪಾದಕರ ಅಂದ್ರೆ ಸದಸ್ಯರ ಬೋನಸ್ಸು 65% 1,54,393 ರೂಪಾಯಿ 54 ಪೈಸೆ, ಸಿಬ್ಬಂದಿ ಬೋನಸ್ಸು 10% 23,752 ರೂಪಾಯಿ 85 ಪೈಸೆ, ದಾನ ಧರ್ಮದ ನಿಧಿ ಕೂಡ 10% 23,752, ಹಾಗೆ ರಾಸು ಅಭಿವೃದ್ಧಿ ನಿಧಿ, ಸಿಬ್ಬಂದಿ ಮತ್ತು ಸದಸ್ಯರ ಕ್ಷೇಮಾಭಿವೃದ್ಧಿ ನಿಧಿಗೆ ಹಾಗೂ ಸಹಕಾರ ಅಭಿವೃದ್ಧಿ ನಿಧಿಗೆ 5% ಅಂತೆ, ತಲಾ 5%ಗೆ 11,876 ರೂಪಾಯಿ 43 ಪೈಸೆಗಳಷ್ಟು. ಸೊ ಒಟ್ಟಾರೆಯಾಗಿ 100 ರೂಪಾಯಿಗಳಷ್ಟು ಏನು ಸಂಘಕ್ಕೆ ಹಾಲು ಸರಬರಾಜು ಮಾಡಿರ್ತಕ್ಕಂಥ ಉತ್ಪಾದಕರಿಗೆ ₹1.42 ಈ ವರ್ಷ ಬಂದಿರತಕ್ಕಂಥ ಬೋನಸ್. ಈ ಅಂಕಿಅಂಶಗಳು ಲಾಭ ವಿಲೇವಾರಿ ಕುರಿತು ಏನಾದರೂ ತಮ್ಮ ಸಲಹೆ ಸೂಚನೆಗಳು ಏನಾದರೂ ಬಜೆಟ್ ಅಂದ್ರೆ ಇದರಲ್ಲಿ ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು, ಒಂದು ಅಂದಾಜಿಸಲಾಗಿರ್ತದೆ. ಸಿಬ್ಬಂದಿ ವೇತನ 3 ಲಕ್ಷ ರೂಪಾಯಿಗಳಷ್ಟು ಕಾಯ್ದಿರಿಸಿರ್ತಕ್ಕಂಥದ್ದು, ಸ್ಟೇಷನರಿಗೆ 32,000, ಪರೀಕ್ಷಾ ವೆಚ್ಚಕ್ಕಾಗಿ 7,000 ರೂಪಾಯಿಗಳು, ಸ್ಕೇಲ್ ಮತ್ತು ತೂಕದ ಯಂತ್ರ ಹಾಗೂ ಇತರೆ ಖರ್ಚುಗಳಿಗಾಗಿ 12,000 ರೂಪಾಯಿಗಳಷ್ಟು, AMCU ಸರ್ವಿಸ್ ಚಾರ್ಜ್ಗಾಗಿ 1,500 ರೂಪಾಯಿಗಳು, ವಿದ್ಯುತ್ ಬಿಲ್ಗಾಗಿ 31,000, ಪ್ರಯಾಣ ಭತ್ಯೆಗಾಗಿ 35,000 ರೂಪಾಯಿಗಳಷ್ಟು, ಆಡಿಟ್ ಟೈಪಿಂಗ್ ಆಗಿ 15,000, ಹಾಗೆ ರಿಪೇರಿ ಖರ್ಚುಗಳಿಗಾಗಿ 14,000 ರೂಪಾಯಿಗಳಷ್ಟು, ಪಶು ಆಹಾರ ಅನ್ಲೋಡಿಂಗ್ ಕೂಲಿಗಾಗಿ 1,000 ರೂಪಾಯಿ, ದಿನಪತ್ರಿಕೆ 4,000, ಹಾಗೆ 2025-26ನೇ ಸಾಲಿಗೆ ಸಾಮಾನ್ಯ ಸಭೆಗಾಗಿ 26,000 ರೂಪಾಯಿಗಳಷ್ಟು, ಷೇರು ಕ್ಯಾಲೆಂಡರ್ ಮುದ್ರಣಕ್ಕಾಗಿ 8,500 ರೂಪಾಯಿ, ಸಹಕಾರ ಪತ್ರಿಕೆಗಾಗಿ 3,000, ಸಂಘದ ಪುಸ್ತಕಗಳು ಮತ್ತು ಉಪಕರಣಗಳಿಗಾಗಿ 1,000 ರೂಪಾಯಿಗಳಷ್ಟು, ತರಬೇತಿ ವೆಚ್ಚ 7,500, ಪೂಜಾ ವೆಚ್ಚಕ್ಕಾಗಿ 2,000, ಒಟ್ಟು 5,59,300 ರೂಪಾಯಿಗಳನ್ನು ಮುಂದಿನ ಒಂದು ವರ್ಷಕ್ಕಾಗಿ ಅಂದಾಜು ಬಜೆಟ್ನ ಈ ಸಭೆ ಮುಖಾಂತರ ಎಲ್ಲರೂ ಅನುಮೋದನೆಯನ್ನ ಸೂಚಿಸಬೇಕಾಗ್ತದೆ. 300 ಗ್ರಾಮ್ ಲೆಕ್ಕ 3 ಕೆಜಿ ಹಾಕೊಂಡು 3 ಕೆಜಿ ಕಾಸ್ಟ್ ಎಷ್ಟು? 30 ರೂಪಾಯಿ ಇಟ್ಕೊಳ್ಳಿ, ಒಂದು ಪೌಡ್ರ್ ಸೇರಿಸಿ 90 ರೂಪಾಯಿ ಇತ್ತು. 10 ಲೀಟರ್ ಹಾಲು ಎಷ್ಟು? 5 ರೂಪಾಯಿ ಸೇರಿಸಿ ಒಂದು 38-39 ಬರ್ತದೆ. ಅಲ್ಲಿ 380, ಇನ್ನು ಹಾಕೋ ಬಂಡವಾಳ 100 ರೂಪಾಯಿ. ಇನ್ನು ಮಾಮೂಲಿ ಹಸು ಅಲ್ಲ, ಹಂಗೆ ಅವ್ರ ಹೆಚ್ಚು ನೋಡಿ. ನೀನು ಯಾಕೆ ಹಾಕ್ತಿ ಇಂಡಿ ಬೂಸ ಅವೆಲ್ಲ ಯಾಕೆ ಹಾಕ್ತಿ? ಬರೀ ಫೀಡ್ ಹಾಕ್ತಾರೆ. ಇಲ್ಲ ಬರ್ತದೆ, ಯಾಕೆ ಬರಲ್ಲ? ಬರ್ತದೆ. ಇವಾಗ ನೀವು ಒಂದು ಕೆಲಸ ಮಾಡಿ, ಹೇಳಿ ಸರ್. ಹೌದು ಸರ್, ಹೌದು ಹೌದು, ಟ್ರೈನಿಂಗ್ ಹೋಗಿ ಅಂದ್ರೆ ಬರಲ್ಲ. ಅಲ್ಲ, ಅದು ಡ್ರೈ ಇಡಬೇಕು, ನೆನೆಸಿಡಬಾರ್ದು ನೀರಲ್ಲಿ. ಆಹಾರ ಯಾವಾಗ್ಲೂ ಒಣದನೆ ಇಡಬೇಕು, ಅದು ನೀರಲ್ಲಿ ಹಾಕಬಾರ್ದು, ಅಗದು ತಿನ್ಬೇಕು. ಆದ್ಮೇಲೆ ಎಷ್ಟಾದ್ರೂ ನೀರ್ ಹಂಗಾಗ್ಬಾರ್ದು, ತಪ್ಪು. ನಾವು ಸುಮಾರು ಮೀಟಿಂಗ್ ಗಳಲ್ಲಿ ಹೇಳಿದೀವಿ ಆಗ್ಬಾರ್ದು ಅಂತ. ಅದು ರೂಪಾಯಿಗಳಷ್ಟು, ಪ್ರಯಾಣ ಭತ್ಯೆ 33,910 ರೂಪಾಯಿ, ಬ್ಯಾಂಕ್ ಕಮಿಷನ್ 126 ರೂಪಾಯಿ, ಆಡಿಟ್ ಟೈಪಿಂಗ್ ಆಗಿ ಅಂದ್ರೆ ಹಿಂದಿನ ಒಂದು ವರ್ಷದ 24-25ನೇ ಸಾಲಿದು 14,000 ರೂಪಾಯಿಗಳಷ್ಟು ಆಡಿಟ್ ಟೈಪಿಂಗು, ರಿಪೇರಿ ವೆಚ್ಚಗಳಿಗಾಗಿ 3,500 ರೂಪಾಯಿ, ಲೈಸೆನ್ಸ್ 1,000 ರೂಪಾಯಿ ಅಂದ್ರೆ ಫೀಡ್ ಲೈಸೆನ್ಸ್ ಮಾಡಿಸಿರೋದು 1,000 ರೂಪಾಯಿದಷ್ಟು,
ಕ್ಯಾನ್ ರಿಪೇರಿ 5,500, RCS ಕಚೇರಿ ಕೆಲಸದ ವೆಚ್ಚ 16,000, ಹಾಗೆ ವಿದ್ಯುತ್ ಕಂಬದ ವಿದ್ಯುತ್ ರಿಪೇರಿಗಾಗಿ 3,000 ರೂಪಾಯಿಗಳಷ್ಟು, ಸ್ವಾತಂತ್ರ್ಯ ದಿನಾಚರಣೆಯ ಖರ್ಚು 2,000, AI ಬಾಬತ್ತು 3,600 ರೂಪಾಯಿಗಳು, ಸಂಘದ ಪುಸ್ತಕಗಳು ಮತ್ತು ಉಪಕರಣಗಳಿಗಾಗಿ 551 ರೂಪಾಯಿ, ತರಬೇತಿ. ಒಂದು ಹಸು ಕಟ್ಟಿದವ್ರಿಗೆ ಉಳಿತಾಯ ಆಗಲ್ಲ ಇದು. ಒಂದು ಹಸು ಕಟ್ಟಿದ್ರೆ ಏನಾಗ್ತದೆ, ಅಲ್ಲಿಗೆ ಬರ್ತದೆ, ಅಲ್ಲಿಗೆ ಖರ್ಚು ಹೋಗ್ತದೆ, ಸರಿ ಹೋಗ್ತದೆ. 2-3 ಹಸು ಕಟ್ಟಿದವ್ರಿಗೆ ಒಂದ್ ಹಸು ಖರ್ಚು ಹೋದ್ರೆ ಇನ್ನೊಂದ್ ಹಸುದು 2 ಹಸುದು ಉಳಿಕೆ ಆಗ್ತದೆ. ಪೂರ್ತಿ ಆಗ್ತದೆ. ನಾನು ಹೇಳಿ ಹೀರಿ ಫಸ್ಟ್ ಇರೋಣ, ನಾನು ಹೇಳೋವರೆಗೆ ಪೂರ್ತಿ ಹೇಳಿ, ಅಲ್ಲೇ ಇರ್ತದೆ. ಏನಂತಂದ್ರೆ ಒಂದು ಹಸು ಮೇಂಟೈನ್ ಮಾಡೋಕ್ಕಿಂತ 2-3 ಹಸು ಯಾರು ಮೇಂಟೈನ್ ಮಾಡ್ತಾರೆ ಅವ್ರಿಗೆ ಖರ್ಚು ಕಡಿಮೆ ಇರುತ್ತೆ. ಅಂದ್ರೆ ಖರ್ಚು ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಖರ್ಚು ಆಗುತ್ತೆ. 3 ಹಸು ಕಟ್ಟಿದವ್ರಿಗೆ 1 ಹಸು ಪೂರ್ತಿ ಖರ್ಚಾದ್ರೆ 2 ಹಸುದಾದ್ರೂ ಉಳಿಯುತ್ತೆ. ಕರೆಕ್ಟ್ ಅಲ್ಲ? ಹಾಲು ಸಾಕೋರ್ಗೆ ಹಸು ಸಾಕೋರ್ ಕರೆಕ್ಟ್ ಆಗಿ ಗೊತ್ತಿರುತ್ತೆ. 1 ಹಸು ಮೇಂಟೈನ್ ಮಾಡೋದ್ರಲ್ಲಿ ಲಾಭ ಉಳಿಯೋದ್ಕಿಂತಾನೆ 2-3 ಹಸುಗಳಲ್ಲಿ ಯಾರು ಕಟ್ಟಿ ಏನ್ ಮಾಡ್ತಾರೆ, 1 ಹಸು ಖರ್ಚು ಹೋದ್ರು ಇನ್ನೊಂದೆರಡು ಉಳಿದೇ ಉಳಿಯುತ್ತೆ. ಆನಂತರ ಇಲ್ಲ ಅಂದ್ರೆ ಒಕ್ಕೂಟದಿಂದ ಕೊಡ್ತೀವಲ್ಲ, ಒಕ್ಕೂಟದಿಂದ ತಾಲೂಕಿಗೆ 2 ಕೊಡ್ತಾರೆ, ಫಸ್ಟ್ ಸೆಕೆಂಡ್. ಹೆಣ್ಣು ಮಕ್ಳಿಗೆ 1-2, ಗಂಡು ಮಕ್ಳಿಗೆ 1-2. ತಾಲೂಕು ಒಕ್ಕೂಟದಿಂದ SLC, PUC, ITI, ಡಿಗ್ರಿ, MBBS, IAS, IKS ಎಲ್ಲ ಕೊಡ್ತಾರೆ. 2 ಗಂಡಸರಲ್ಲಿ 2, ಹೆಣ್ಣು ಮಕ್ಳಲ್ಲಿ 2. ITI 1,500 ರೂಪಾಯಿಗಳಷ್ಟು, ಸಂಘದ ಕಟ್ಟಡ ಕಂದಾಯ 3,600, ಹಾಗೆ ಇಂಟರ್ನೆಟ್ ರೀಚಾರ್ಜ್ 4,400 ರೂಪಾಯಿಗಳು, ಹಾಗೂ ಸ್ಥಳ ಬದಲಾವಣೆ ಮತ್ತು ರಿಪೇರಿ ಖರ್ಚುಗಳಿಗಾಗಿ 9,600 ರೂಪಾಯಿ, DTP 14,180 ರೂಪಾಯಿ, ಒಟ್ಟು 5,10,774 ರೂಪಾಯಿ 39 ಪೈಸಾ. ಈ ಒಂದು ವರ್ಷದಲ್ಲಿ ಆಗಿರ್ತಕ್ಕಂಥ ಖರ್ಚುಗಳು. ಒಟ್ಟಾರೆ ಲಾಭಾಂಶದಲ್ಲಿ ಖರ್ಚುಗಳು ಹೋಗ್ತಾ ಉಳಿಕೆ ಆಗಿರ್ತಕ್ಕಂಥ ನಿವ್ವಳ ಲಾಭಾಂಶ 3,60,769 ರೂಪಾಯಿ 96 ಪೈಸೆಯಷ್ಟು ಈ ವರ್ಷದಲ್ಲಿ ಉಳಿಕೆ ಆಗಿರ್ತಕ್ಕಂಥ ನಿವ್ವಳ ಲಾಭಾಂಶ. ಈ ಲಾಭಾಂಶವನ್ನ ಸಾಕಾರ ಮಾಡಬೇಕು ಅನ್ನೋದನ್ನ ಸಭೆ ಮುಖಾಂತರ ಸೂಚಿಸಿ ಮುಂದಿನ ಒಂದು ವರ್ಷಕ್ಕೆ ಲೆಕ್ಕ ಪರಿಶೋಧನೆಯನ್ನ ಅಲ್ಲಿ ನಡೆಸಬೇಕಾಗ್ತದೆ. ನಂತರ ಅಧ್ಯಕ್ಷರಪ್ಪನೇ ಬರೋ ಇತರೆ ವಿಷಯಗಳು. ಇನ್ನೇನಾದ್ರೂ ಸಂಘದ ಕುರಿತು ಏನಾದ್ರು ಮಾತಾಡೋದಿದ್ರೆ ಡೈರೆಕ್ಟರ್ಗಳಿಂತ ರೈತರು ರೈತರು ಕೇಳಿ ನೀವು ಕೇಳಂಗಿಲ್ಲ. ಮತ್ತೆ 4 ವರ್ಷ ಮೊದಲೇ ಇರ್ಲಿಲ್ಲ ಅಲ್ಲ, ಅವಾಗ ಮೊದ್ಲು ಪೆಂಡಿಂಗ್ ಇದ್ದೋಗ್ಬಿಟ್ಟಿತ್ತು. ಬಿಲ್ಲು ಅಪ್ ಟು ಡೇಟ್ ಇದೆ, ಕಾಸುಗಳು ಇದೆ. ಒಂದು ನಿರ್ಣಯ ಮಾಡ್ಕೊಂಡಿದ್ದೀವಿ. ಆದ್ರೆ ನಿಮ್ ಸರ್ಕಾರದಿಂದ ನಮ್ಗೆ ಸ್ವಲ್ಪ ಅನುದಾನ ಇನ್ನ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕಂತ ನಮ್ಮ ಆಸೆ.